ಎಸ್ ಇದೀಗ ಪ್ರಥಮ ಸೆಮಿಫೈನಲ್ ಪಂದ್ಯ ಇದೀಗ ಆರಂಭಗೊಳ್ತಾ ಇದೆ. ಸೋತರು ಗೆದ್ದರು ಒಂದಂತೂ ಕಟ್ಟಿಟ್ಟ ಬುತ್ತಿ. ಕಾದು ನೋಡಬೇಕಾಗಿದೆ ಮುಂದಿನ ಹಂತಕ್ಕೆ ತಲುಪುವಂತಹ ತಂಡ ಯಾವುದು. ಎಲ್ಲವೂ ಕೂಡ ಯಕ್ಷ ಪ್ರಶ್ನೆಯಾಗಿ ಇದೀಗ ಉಳಿದುಕೊಳ್ತಾ ಇದೆ. ಮೇಲನೆ ಮೆರುಗುತ್ತಿರುವಂತಹ ಬಂಗಾರದ ಚಿನ್ನದ ಲೇಪನವುಳ್ಳಂತಹ ಬಂಗಾರದ ಕೀಟಕ್ಕೆ ಚುಂಬನವನ್ನು ನೀಡುವಂತಹ ತಂಡ ಯಾವುದು. ಎರಡು ಬಲಿಷ್ಠ ತಂಡಗಳ ನಡುವೆ ಪಂದ್ಯ ಕೂಡ ಇದೀಗ ಸಾಗಿ ಬರ್ತಾ ಇದೆ. ಬಹಳಷ್ಟು ಚುರುಕಿನ ಪಾದಗಳ ಚಲನೆಯೊಂದಿಗೆ ಲೀಲಾಜಾಲವಾಗಿ ಅಂಕಕ್ಕಾಗಿ ಬಹಳಷ್ಟು ಪ್ರಯತ್ನ ಕೂಡ ನಡೀತಾ ಇದೆ. ಕಾದು ನೋಡಬೇಕಾಗಿದೆ, ಬಹಳಷ್ಟು ಮನವಿ ಕೂಡ ಬರ್ತಾ ಇದೆ. ಕಾದು ನೋಡಬೇಕಾಗಿದೆ. ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕವಾಗಿ ಒಂದು ಅಂಕವನ್ನು ಗಿಟ್ಟಿಸಿಕೊಳ್ತಾ ಇದ್ದಾರೆ. ತನ್ನ ಖಾತೆಯನ್ನು ಆರಂಭಿಸಿಕೊಂಡಿದೆ. 1-0 ಮೇಲೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಯಾವುದೇ ಅಂಕವಿಲ್ಲದೆ ಮರಳಿ ತನ್ನ ಸ್ಥಾನಕ್ಕೆ ಮತ್ತೊಮ್ಮೆ ಈ ಬಾರಿ 6 ಆಟಗಾರರ ನಡುವೆ ಬೋನಸ್ ಕೂಡ ಆನ್ ಆಗಿರುವಂತಹ ಸಂದರ್ಭದ ವೇಳೆಯಲ್ಲಿ ಅಂಕಕ್ಕಾಗಿ ಬಹಳಷ್ಟು ಹೋರಾಟ ನಡೆಸ್ತಾ ಇದ್ದಾರೆ. ಬಹಳಷ್ಟು ಒಳನುಗ್ಗುವಂತಹ ಪ್ರಯತ್ನ, ತುಂಬಿದ ಕೋಟೆಯನ್ನ ಚೂರು ಮಾಡುವಂತಹ ಪ್ರಯತ್ನದಲ್ಲಿ ಒಂದಲ್ಲ 2 ಅಂಕಗಳ ಸೇರ್ಪಡೆಯಾಗ್ತಾ ಇದೆ. ಡಿಸೈಡ್ ರೈಟ್ ಮಾಡು ಇಲ್ಲವೇ ಮಡಿಯ ದಾಳಿಯಲ್ಲಿ ಅಂಕವನ್ನು ಪಡೆಯಲೇಬೇಕು, ಇಲ್ಲವಾದಲ್ಲಿ ಅಂಕಣದಿಂದ ಹೊರ ನಡೆಯಲೇಬೇಕಾಗಿದೆ. ವೆಂಕಟ ಬಂದಾಗ ಸಂಕಟ ರಮಣ, ಡೂ ಆರ್ ಡೈ. ಕಾದು ನೋಡಬೇಕಾಗಿದೆ. ವಾಹ್, ಒಂದಂಕದ ಜೋಡಣೆಯೊಂದಿಗೆ ರೈಡರ್ ಶೇಪ್ ಆಗಿ ಇಲ್ಲಿ ಒಳಭಾಗಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಮತ್ತೊಂದು ಯಶಸ್ವಿನ ದಾಳಿಯೊಂದಿಗೆ 1 ಅಂಕಗಳನ್ನು ಇಲ್ಲಿ ಗಿಟ್ಟಿಸಿಕೊಳ್ತಾ ಇದ್ದಾರೆ. ನಾಲ್ಕು 1 ಮೇಲೆ ಪಂದ್ಯಾಟ ಸಾಗಿ ಬರ್ತಾ ಇದೆ. 4-1. ಪ್ರಾರಂಭದಲ್ಲಿ ಪಂದ್ಯದ ಹಿಡಿತವನ್ನು ಸಾಧಿಸಿಕೊಂಡಿದೆ. ಕೊನೆಯ ಕ್ಷಣಾರ್ಧದಲ್ಲಿ ದಡ ಸೇರುವ ಮುನ್ನವೇ ಬೋಟ್ ಮರುಚಿದೆ. ಮಿಡ್ ಲೈನ್ ಸಮೀಪದಲ್ಲಿ ಕೊನೆಯ ಕ್ಷಣಾರ್ಧದಲ್ಲಿ ಕೂದಲಳಿ ಅಂತರದಲ್ಲಿ ದಾಳಿಗಾರ ಬಂಧನವಾಗ್ತಾ ಇದ್ದಾರೆ. ಮತ್ತೊಮ್ಮೆ ಈ ಬಾರಿ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಸಂದರ್ಭದ ವೇಳೆಯಲ್ಲಿ ದಾಳಿಗಾರ ಎಲ್ಲಾದರೂ ಬಂಧನವಾದಲ್ಲಿ ಆ ತಂಡಕ್ಕೆ 2 ಅಂಕವನ್ನು ಪಡೆಯುವಂತ ಎಲ್ಲ ಅವಕಾಶ ಕೂಡ ಇದೆ. ಕಾದು ನೋಡಬೇಕಾಗಿದೆ. ನಿಯಂತ್ರಣ ತಪ್ಪಿದಂತಹ ದಾಳಿಗಾರ 5 ಅಂಕಗಳ ಸೇರ್ಪಡೆಯಾಗ್ತಾ ಇದೆ. ಮತ್ತೆ ಆಲ್ ರೀ ಎಂಟ್ರಿ 10-1 ಮತ್ತೆ ರೀ ಎಂಟ್ರಿ ಆಗ್ತಾ ಇದೆ. ಮತ್ತೆ ಗೂಡಿಗೆ ಮರಳಿದಂತಹ ಆಟಗಾರರು ಈ ಬಾರಿ ಬಹಳಷ್ಟು ಬಿರುಸಿನ ಆಟವನ್ನು ಆಡಲೇಬೇಕಾಗಿದೆ. ಪಂದ್ಯದ ಚಿತ್ರಣವನ್ನು ಬದಲಾಯಿಸಬಲ್ಲಂತಹ ಎಲ್ಲ ಸಾಮರ್ಥ್ಯವುಳ್ಳಂತಹ ಯುವಕರು ಕೂಡ ಈ ತಂಡದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಕೇವಲ 1 ಅಂಕಿಗಳ ಜೋಡಣೆಯೊಂದಿಗೆ. ಹತ್ತು 1 ಪಂದ್ಯಾಟ ಸಾಗಿ ಬರ್ತಾ ಇದೆ. ಬಹಳಷ್ಟು ಮುನ್ನಡೆನ ಸಾಧಿಸಿಕೊಂಡಿದೆ. ಹತ್ತು 1 ಮೇಲೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮುನ್ನಡೆನ ಸಾಧಿಸಿಕೊಂಡಿರುವಂತಹ ಡಿಂಪನ ವಾರಿಯರ್ಸ್ ಕೇವಲ 1 ಅಂಕಿಗಳನ್ನು ಗಿಟ್ಟಿಸಿಕೊಂಡು ಈ ಭಾಗದಲ್ಲಿ ಗುರುತಿಸಿಕೊಳ್ಳುತ್ತಿರುವಂತಹ ಜಟಗೇಶ್ವರ ಎಲ್ಲೋಡಿ 1-10 ಮೇಲೆ ಪಂದ್ಯ. ಬೋನಸ್ ಕೂಡ ಆನ್ ಆಗಿದೆ. ಎದುರಾಳಿಯ ಸ್ಟಾರ್ ಆಟಗಾರನ ಸೋಲಿಸುವಂತಹ ತವಕದಲ್ಲಿರುವಂತಹ ಜಟಗೇಶ್ವರ ತಂಡದ ಯುವಕರು ಮತ್ತೆ ಬಂಧನವಾಗ್ತಾ ಇದ್ದಾರೆ. 11-1
11-1 ಪಂದ್ಯಾಟ ಸಾಗಿ ಬರ್ತಾ ಇದೆ. ಬಹಳಷ್ಟು ಮುನ್ನಡೆನ ಸಾಧಿಸಿಕೊಂಡು ಗೆಲುವಿಗೆ ಸಮೀಪದಲ್ಲಿರುವಂತಹ ಡಿಂಪನ ವಾರಿಯರ್ಸ್ 11-1 ಮೇಲೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಸಮಯವನ್ನ ಕಳೆಯುವಂತ ನಿಟ್ಟಿನಲ್ಲಿ ಸ್ಪರ್ಧೆ ಕೂಡ ಮುಂದುವರಿತಾ ಇದೆ. ಪರ್ಶೂಟ್ ಮಾಡುವಂತ ಪ್ರಯತ್ನವಿತ್ತು, ಯಾವುದೇ ಅವಕಾಶ ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಅಂಕವನ್ನ ತರಲೇಬೇಕಾಗಿದೆ. ಮತ್ತೆ ಬಂಧನವಾಗ್ತಾ ಇದೆ. ಬೋಟೌಟ್ ಎನ್ನುವಂತಹ ಸೂಚನೆ ಕೂಡ ರವಾನೆಯಾಗ್ತಾ ಇದೆ. ಎರಡು ತಂಡಕ್ಕೂ ಕೂಡ 1 ಅಂಕಗಳು ಸೇರ್ಪಡೆಗೊಂಡಿದೆ. ರೈಡರ್ ಔಟ್ ಎನ್ನುವಂತಹ ಸೂಚನೆ ಕೂಡ ಬರ್ತಾ ಇದೆ. ನಿಯಂತ್ರಣ ತಪ್ಪಿ ಅಂಕಣದಿಂದ ಹೊರಭಾಗಕ್ಕೆ. ಅಂಕವನ್ನು ತರಲೇಬೇಕಾಗಿದೆ. ಬಹಳಷ್ಟು ಹಿನ್ನಡೆಯನ್ನು ಸಾಧಿಸಿಕೊಳ್ಳುವುದರ ಮೂಲಕವಾಗಿ ಬಹಳಷ್ಟು ಪಂದ್ಯದ ಚಿತ್ರಣವೇ ಎದುರು ಬದಲಾಗಿಸಬೇಕಾಗಿದೆ. ಒಂದು ಸಮಯಾಲೋಚನೆ ಪಂದ್ಯದ ಚಿತ್ರಣವೇ ಅದನ್ನು ಬದಲಾಗಿಸಬಹುದು. ಕಾದು ನೋಡಬೇಕಾಗಿದೆ. 11-3 ಪಂದ್ಯಾಟ ಸಾಗಿ ಬರ್ತಾ ಇದೆ. ಇನ್ನು ಕೂಡ ಬಹಳಷ್ಟು ಸಮಯ ಕೂಡ ಬಾಕಿ ಇದೆ. ಪಂದ್ಯದ ಚಿತ್ರಣವನ್ನು ಅದಲು ಬದಲು ಮಾಡಬಲ್ಲಂತಹ ಎಲ್ಲ ಸಾಮರ್ಥ್ಯ ಕೂಡ ಇದೆ. 13-3 13-3. ಬೋನಸ್ ಪಾಯಿಂಟ್. ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕವಾಗಿ ಅಂಕವನ್ನು ಕದಿಯುವಂತಹ ಪ್ರಯತ್ನದಲ್ಲಿ ಬಹಳಷ್ಟು ಒಳನುಗ್ಗುವಂತಹ ಪ್ರಯತ್ನವಿದೆ. ಕಾದು ನೋಡಬೇಕಾಗಿದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಬಹಳಷ್ಟು ಒಳನುಗ್ಗುವಂತಹ ಪ್ರಯತ್ನದಲ್ಲಿ ಎಡವಿ ಮತ್ತೆ ನಿಯಂತ್ರಣ ತಪ್ಪಿದಂತಹ ಯುವಕ. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 55 ಡಿಂಪನ ವಾರಿಯರ್ಸ್ ಪರಿಸರದ ಯುವಕ. ಬಹಳಷ್ಟು ಸತತವಾಗಿ ದಾಳಿಯಲ್ಲಿ ಅಂಕವನ್ನು ಗಿಟ್ಟಿಸಿಕೊಳ್ಳಬಲ್ಲಂತಹ ಯುವಕ ಯತೀಶ್ ಅವರ ಆಗಮನವಾಗ್ತಾ ಇದೆ. ರೈಡಿಂಗ್ ಮಷೀನ್ ಅಂತಾನೆ ಪರಿಚಯಿಸಿಕೊಂಡಿರುವಂತಹ ಯತೀಶ್ ಅವರು ಕೂಡ ಸತತವಾಗಿ ತನ್ನ ತಂಡಕ್ಕೆ ಎಲ್ಲ ರೀತಿಯಲ್ಲಿ ಆಸರೆಯಾಗ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ವಿಘ್ನೇಶ್ ಅವರ ಆಗಮನವಾಗಿದೆ. ಯಾವ ರೀತಿ ಎದುರಾಳಿ ತಂಡದಲ್ಲಿ ಯಾವ ರೀತಿಯ ಅಂಕಕ್ಕಾಗಿ ಹೋರಾಟವನ್ನು ನಡೆಸ್ತಾರೆ ಕಾದು ನೋಡಬೇಕಾಗಿದೆ. ಮತ್ತೆ ಬಂಧನವಾಗಿದೆ. ಡಿಂಪನ ವಾರಿಯರ್ಸ್ ಅಂಕಣದಲ್ಲಿ ವಿಘ್ನೇಶನ ಬಂಧನವಾಗಿದೆ. ಮತ್ತೊಮ್ಮೆ ಈ ಬಾರಿ ಜರ್ಸಿ ನಂಬರ್ 08 ಕೌಶಿಕ್ ಅವರ ಆಗಮನವಾಗಿದೆ. 4 ಆಟಗಾರರ ನಡುವೆ ಬೋನಸ್ ಕೂಡ ಆಫ್ ಆಗಿರುವಂತಹ ಸಂದರ್ಭದ ವೇಳೆಯಲ್ಲಿ ಬಹಳಷ್ಟು ಮುನ್ನಡೆಯನ್ನು ಸಾಧಿಸಿಕೊಂಡು ಸಮಯವನ್ನು ಕಳೆಯುವಂತಹ ನಿಟ್ಟಿನಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. Decide right, do or die. Third right from ಡಿಂಪನ ವಾರಿಯರ್ಸ್. ಅಂಕವನ್ನು ತರಲೇಬೇಕಾದಂತಹ ಯಶಸ್ವಿ ದಾಳಿಗಾರ ಮತ್ತೆ ಚಿರುಕಿನೊಂದಿಗೆ ಯಶಸ್ವಿಯ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಪಂದ್ಯಾಟ ನೋಡ್ತಾ ಇದ್ದೇವೆ. ಬಹಳಷ್ಟು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ಡಿಂಪನ ವಾರಿಯರ್ಸ್ ತಂಡ. ಕೌಶಿಕ್ ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ.
ದಾಳಿಯಲ್ಲಿ ಕೌಶಿಕ್ 3 ಆಟಗಾರರ ಮಧ್ಯಭಾಗದಲ್ಲಿ ಸೂಪರ್ ಟಕಲ್ ಆನ್ ಆಗಿರುವಂತೆ ಅಂಕಕ್ಕಾಗಿ ಪ್ರಯತ್ನ, ಸಮಯವನ್ನ ಕಳೆಯುವಂತ ಜಾಣ್ಮೆಯ ತಂತ್ರಗಾರಿಕೆಯೊಂದಿಗೆ ಎಸ್ ಯತೀಶ ಹೈ ಸಾಟೋಲಿಂಗ್ಸ್ ಮಡಂ ತಯಾರ ತಂಡದಲ್ಲಿ ಆಡುವಂತ ಆಟಗಾರ ಯತೀಶ್. ಓಹೋ, ಒಂದರ ಜೋಡಣೆ ಅಂಕಗಳು ಬಂದಿದೆ. ಓಹೋ, ವಾಟ್ ಎ ಟ್ಯಾಕಲ್, ವಾಟ್ ಎ ಡಿಫೆನ್ಸ್, ಇಟ್ಸ್ ಲವ್ಲಿ. 19-3. ಇದು ಏಕಮುಖದ ಪಂದ್ಯಾಟ. ಇಲ್ಲಿ ಆಲ್ ಔಟ್ ನ ಭೀತಿಯಲ್ಲಿ ದ ಟೀಮ್ ಇಸ್ ಆಲ್ ಔಟ್. ಇಲ್ಲಿ ತಂಡ ಆಲ್ ಔಟ್ ಆಗಿದೆ. ಜಡಗೇಶ್ವರ ಎಲ್ಲೋಡಿ ತಂಡ 22-3. 19 ಅಂಕದ ಬೃಹತ್ ಮುನ್ನಡೆ. ಇಲ್ಲಿ 1-2, then counting will be start. 1, 2, 3. It's a super right. What a right. ಗಂಗಾರಾಮ್, ಮನೀಶ್ ಇವರೆಲ್ಲರೂ ಕೂಡ ಅಂಕಣದ ಹೊರಭಾಗದಲ್ಲಿ ನಡೆದರೆ ಅಂಕದಲ್ಲಿ ಮತ್ತೆ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. 6-22. ಕೌಶಿಕ ಏಕಾಂಗಿ ಹೋರಾಟ ಮಾಡಬಲ್ಲತಕ್ಕಂಥ ಸಾಮರ್ಥ್ಯವನ್ನು ಉಳ್ಳತಕ್ಕಂಥ ಕರಾವಳಿ ಪರಿಸರದ ಅದ್ವಿತೀಯ ಆಟಗಾರ. ಕೆಜಿ ವಿಭಾಗದಲ್ಲಿ ಅನೇಕ ಪಂದ್ಯಾಟಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯ ಜೊತೆಗೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ಅನ್ನು ಕೂಡ ಪಡೆದಿರುವಂತಹ ಕರಾವಳಿಯ ಅದ್ವಿತೀಯ ಆಟಗಾರ ಕೌಶಿಕ್. ಆದ್ರೆ ಇಲ್ಲಿ ವರುಣ್ ದಾಳಿಯಲ್ಲಿ, ವರುಣ್ ಇಸ್ ಆನ್ ರೈಟ್, ಭಾರ್ಗವ ಒಂದೆಡೆ, ಇನ್ನೊಂದೆಡೆ ವರುಣ ಕಾರ್ನರ್ ವಿಭಾಗದಲ್ಲಿ ಗದೀಶಿದ್ದಾನೆ. ಅಲ್ಲಿ ಕೌಶಿಕ, ಇಲ್ಲಿ ಅನಾವಶ್ಯಕವಾದ ಹೊಡೆತ, ಇದು ಅನಾವಶ್ಯಕವಾದ ಪ್ರಯತ್ನ. ಇದು 7-22. ಮತ್ತೆ ಈಗ ಆಲ್ ಔಟ್ ನ ಭೀತಿಯಲ್ಲಿದೆ ಯತೀಶ್. ಪ್ರತಿ ರೈಡಲ್ಲೂ ಕೂಡ ಅಂಕವನ್ನು ತರಬಲ್ಲತಕ್ಕಂತಹ ದಾಳಿಗಾರ. 7-22. The point will be moving to 7-22 on the board. Leading by 15 points. 15 ಅಂಕದ ಮುನ್ನಡೆಯಲ್ಲಿದೆ ತಂಡ ಯತೀಶ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಇಲ್ಲಿ. ಭಾರ್ಗವ್ ಕಾರ್ನರ್ ವಿಭಾಗದಲ್ಲಿ, ಇನ್ನೊಂದು ಕಾರ್ನರ್ ವಿಭಾಗದಲ್ಲಿ ಕೌಶಿಕ್. ಅದೇ ರೀತಿ ಸೆಕೆಂಡುಗಳು ಕುಳಿತಾ ಇವೆ. ಥರ್ಡ್ ರೈಟ್, ಇಟ್ಸ್ ಡೂ ಆರ್ ಡೈ ರೈಟ್. 22-7 ಇನ್ ಫೇವರ್ ಆಫ್ ಡಿಂಪನ ವಾರಿಯರ್ಸ್. 22-7. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಂತ ಪ್ರಯತ್ನ. ಯಶಸ್ಸು ಯಾರಿಗೆ? ಪ್ರಾಮಾಣಿಕತೆ ಬೇಕು. ಎಸ್, ಇದು ಪ್ರಾಮಾಣಿಕತೆ. 1 ಅಂಕದ ಜೋಡಣೆ ಮತ್ತೆ ಆಗಿದೆ ಇಲ್ಲಿ. ವರುಣ ಜರ್ಸಿ ನಂಬರ್ 2 ಕ್ರಮಾಂಕದ ದಾಳಿಗಾರ ವರುಣ್. ಭಾರ್ಗವನ ಕೈಯಲ್ಲಿ ಈಗ ಹಿಡಿತದ ಪ್ರಯತ್ನದಲ್ಲಿ ಬಹಳಷ್ಟು ಎಡಬಿಕೆಯನ್ನು ಕಂಡಿರುವಂತಹ ಆಟಗಾರ ವರುಣ್. ಇಲ್ಲಿ ಮತ್ತೆ ದಾಳಿಯಲ್ಲಿ ಯತೀಶ್. ಬೋನಸ್ ಆನ್ ಆಗಿದೆ. ಕಾರ್ನರ್ ವಿಭಾಗದಲ್ಲಿ ವರುಣ ಜರ್ಸಿ ನಂಬರ್ 2 ಕ್ರಮಾಂಕದ ಆಟಗಾರರಿಂದಾನೆ ಅವನ್ನ ಟಚ್ ಮಾಡುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ ಯಶೀಶ್ನ ಮೂಲಕವಾಗಿ. ಅಂತಿಮ 5 ನಿಮಿಷದ ಆಟ ಬಾಕಿ ಇದೆ. ಅಂತಿಮ 5 ನಿಮಿಷದ ಆಟ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 23-8. 23-8.
ಓಹೋ 23-8 ಸೂಪರ್ ಟೆಕಲ್ ಆನ್ ಆಗಿದೆ. ಕೌಶಿಕ ಒಂದಳೆ ಕೌಶಿಕ್ ಕೌಶಿಕ್ ಸಮಯ ಕಳೀತಾ ಇರುವಂತೆ ಮತ್ತೆ ಯತೀಶ್ ಎಸ್ ತಯಾರಾಗಿರಿ. ಓಹೋ ಯತೀಶನ ಬಂಧನವಾಗಿದೆ. ಅಂಕಣದಲ್ಲಿ ಜಟಗೇಶ್ವರ ಎಲ್ಲೋಡಿ ಅಂಕಣದಲ್ಲಿ ಯತೀಶ್ನ ಬಂಧನ. ಅಫಿಷಿಯಲ್ ಟೈಮ್ ಔಟ್. ದ ಪಾಯಿಂಟ್ ವಿಲ್ ಬಿ ಮೂವಿಂಗ್ ಟು 9-23 23-9. ಅಲ್ಲೇನಾದ್ರು ಪ್ಲೇಯರ್ಸ್ಗೆ ಏನಾದ್ರು ಆದ್ರೆ ಇಲ್ಲಿ ನವೀನ್ ಎದೆಯಲ್ಲಿ ಬಡ್ಡ ಆಗ್ತಿರ್ತದೆ ಅಲ್ಲ ನಯನ್ ಕ್ಷಮಿಸಿ 23-9 ನಯನ್ ಎದೆಯಲ್ಲಿ ಡಬ ಆಗ್ತಿರ್ತದೆ ಹೌದಲ್ಲ ನಯನ್? ಎಸ್ ಆಲ್ ಔಟ್ ಆಗಿದೆ. ಆಲ್ ಔಟ್ 13-23 ಕೌಶಿಕ 13-23 10 ಅಂಕದ ಮುನ್ನಡೆಯನ್ನ ಸಂಪಾದಿಸಿಕೊಂಡಿರುವಂತ ತಂಡ ಇದು. ಎಸ್ ಕೌಶಿಕ ವಿಶ್ರಾಂತಿಯ ಕೋರಿಕೊಳ್ಳಿ. ಅದನ್ನ ಇದ್ರ ಮೈಂಡಿಂದ ತೆಗೆದ್ಬಿಡಿ ಈಗಲೇ. 24-13 24-13 ಪಂದ್ಯಾಟವಿದೆ. ಕೆಲವು ನಿಮಿಷಗಳ ಆಟ ಬಾಕಿ ಉಳಿದಿರುವಂತೆ ಬೃಹತ್ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ಇಲ್ಲಿ. ಎಸ್ 2 ಮಿನಿಟ್ಸ್ ಟು ಫುಲ್ ಟೈಮ್. ಆಖರಿ 2 ಮಿನಿಟ್ खेल बचा हुआ है. 120 ಸೆಕೆಂಡುಗಳಿಗಿಂತ ಕಡಿಮೆ ಅವಧಿ ಆಟ. ಆಂಕಲ್ ಹೋಲ್ ಮತ್ತೆ ಥರ್ಡ್ ಹೈಟ್ 25-14 25-14 ಮುನ್ನಡೆಯಲ್ಲಿದೆ. ಡಿಂಪನ ವಾರಿಯರ್ಸ್ ಮುನ್ನಡೆಯಲ್ಲಿ. ಕೆಲವು ನಿಮಿಷಗಳ ಆಟ ಬಾಕಿ ಉಳಿತಾ ಇದೆ. ಅದ್ವಿತೀಯ ಪ್ರದರ್ಶನ ಡಿಂಪನ ವಾರಿಯರ್ಸ್ ಪರವಾಗಿ ಎಲ್ಲ ಆಟಗಾರರ ನಡುವೆ ಒಂದು ಹೊಂದಾಣಿಕೆ ಕಂಡು ಬಂದಿದೆ. ಇಲ್ಲಿ ಡಿಫೆನ್ಸಿಂಗ್ ಆಗಲಿ ಅಥವಾ ಕಾರ್ನರ್ ವಿಭಾಗದಲ್ಲಿ ಆಗಲಿ, ಇಲ್ಲಿ ರೈಡಿಂಗ್ ಅಲ್ಲಾಗಲಿ ಯತೀಶ್ ಹಾಗೆ ಕೌಶಿಕ್ ನಡುವೆ ಒಂದು ಅದ್ವಿತೀಯ ದಾಳಿಯನ್ನು ಕಂಡಿದ್ದೇವೆ. ಎದುರಾಳಿ ತಂಡದಲ್ಲೂ ಕೂಡ ಬಹಳಷ್ಟು ಪ್ರಯತ್ನ ಆಗಿತ್ತು. ವರುಣ್ ಅದೇ ರೀತಿ ವಿಘ್ನೇಶ್ ನಡುವೆ ಅಂತಿಮ ಹಂತದಲ್ಲಿ ಈಗ ಪಂದ್ಯಾಟ ಮುಕ್ತಾಯದ ಕಡೆಗೆ ಮುಖವನ್ನು ಮಾಡಿಕೊಂಡಿದೆ. 26-15 11 ಅಂಕದ ಮುನ್ನಡೆ. ಲಾಸ್ಟ್ ಮಿನಿಟ್ ಫುಲ್ ಟೈಮ್. ಈ ಕೊನೆಯ 1 ನಿಮಿಷದಲ್ಲಿ 11 ಅಂಕವನ್ನು ತರಬೇಕಾಗ್ತದೆ. ಅಲ್ಲಿಗೆ ಸಮಾಲೋಚನೆ ಜೊತೆಗೆ ಹೊಂದಾಣಿಕೆಯಾಗಿದೆ.